ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯೂಪಿಡ್ ಶೇರ್ ಬಗ್ಗೆ ತಿಳಿಸ್ಕೊಡ್ತೇನೆ. ನೀವು ಈಗಾಗಲೇ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಎಲ್ಲ ನೋಡಿರ್ತೀರ. ಈ ಒಂದು ಕ್ಯೂಪಿಡ್ ಶೇರು 700% ರಿಟರ್ನ್ಸ್ ಕೊಟ್ಟಿದೆ ಅಂತಂದರೆ ಒಂದು ವರ್ಷದಲ್ಲಿ 700% ರಿಟರ್ನ್ಸ್ ಕೊಟ್ಟಿದೆ ಅಂತ ನೀವು ಇಲ್ಲಿ ರೀಲ್ಸಲ್ಲಿ ಅಥವಾ ಯೂಟ್ಯೂಬಲ್ಲೆಲ್ಲ ನೋಡೇ ಇರ್ತೀರ. ಸೊ ಈ ಒಂದು ಕ್ಯೂಪಿಡ್ ಶೇರ್ ಬಗ್ಗೆ ಇವತ್ತು ನಾನು ಸಂಪೂರ್ಣವಾಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ನೀವು ಇದುವರೆಗೂ ಈ ಒಂದು ಶೇರಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಮುಂದೆ ಈ ಒಂದು ಶೇರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತಲೂ ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ಒಂದು ಕ್ಯೂಪಿಡ್ ಶೇರು ಇವತ್ತಿನ ಪ್ರೆಸೆಂಟ್ ಪ್ರೈಸು 276.65 ಇದೆ. ಒಂದು ವರ್ಷದಲ್ಲಿ ಈ ಒಂದು ಕಂಪನಿ 718% ರಿಟರ್ನ್ಸನ್ನು ಕೊಟ್ಟಿದೆ. ಸ್ನೇಹಿತರೆ, ಮೊದಲಿಗೆ ನಾವೀಗ ಇಲ್ಲಿ ಕ್ಯೂಪಿಡ್ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಕಂಪನಿ ಯಾವೆಲ್ಲ ಪ್ರಾಡಕ್ಟನ್ನು ಸೇಲ್ ಮಾಡುತ್ತೆ ಅಂತ ಮೊದಲಿಗೆ ನೋಡೋಣ. ಸ್ನೇಹಿತರೆ, ಈ ಒಂದು ಕ್ಯೂಪಿಡ್ ಲಿಮಿಟೆಡ್ ಕಂಪನಿ ಮೇನ್ ಆಗಿ ಇದರ ಉತ್ಪನ್ನ ಏನಂದರೆ ಪ್ರಾಡಕ್ಟ್ಸ್ ಏನಪ್ಪ ಅಂದರೆ ಮೇನ್ ಆಗಿ ಫೀಮೇಲ್ ಕಾಂಡಮ್ಸು, ಅದೇ ರೀತಿ ಲೂಬ್ರಿಕೆಂಟು, ಹಾಗೆಯೇ IVD ಕಿಟ್ಟನ್ನು ಇದು ಸೇಲ್ಸನ್ನು ಮಾಡುತ್ತೆ. ಹಾಗೆಯೇ ಇದರ ಮೇನ್ ಉತ್ಪಾದನಾ ಘಟಕ ನಾಸಿಕ್, ಮಹಾರಾಷ್ಟ್ರದಲ್ಲಿದೆ. ಅದೇ ರೀತಿ ವ್ಯಾಪಾರ ಮತ್ತು ಮಾರುಕಟ್ಟೆ ನೋಡೋದಾದರೆ ಇದು ಜಾಗತಿಕ ಮಟ್ಟದಲ್ಲಿ ಉತ್ಪನ್ನವನ್ನು ಪೂರೈಕೆ ಮಾಡುತ್ತೆ. ಸ್ನೇಹಿತರೆ, ಇದು ಈ ಒಂದು ಕ್ಯೂಪಿಡ್ ಲಿಮಿಟೆಡ್ ಬಗ್ಗೆ ಒಂದು ಸಣ್ಣದಾದಂಥ ವಿವರ. ಸೊ ಈ ಒಂದು ಕಂಪ್ನಿಯ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ ನಿಮಗೆ. ಮೊದಲಿಗೆ ಇದು ಯಾವ ರೀತಿ ರಿಟರ್ನ್ಸನ್ನು ಕೊಟ್ಟಿದೆ ಅಂತ ಚೆಕ್ ಮಾಡೋಣ. ಇದು ಇವತ್ತು ಒಂದಿನದಲ್ಲಿ 5.31% ರಿಟರ್ನ್ಸನ್ನು ಕೊಟ್ಟಿದೆ, ಅಂದರೆ ₹13.94. ಅದೇ ರೀತಿ 1 ವೀಕಲ್ಲಿ 18%, 18.33. ಇನ್ನು 1 ಮಂತಲ್ಲಿ 30.51%, 3 ಮಂತಲ್ಲಿ 111.18%, 6 ಮಂತಲ್ಲಿ 216%, 1 ವರ್ಷದಲ್ಲಿ 718, ಅದೇ ರೀತಿ 5 ವರ್ಷದಲ್ಲಿ 11,451%. ಇನ್ನು ಓವರ್ ಆಲ್ ನೋಡೋಕೆ ಹೋದರೆ ಈ ಒಂದು ಶೇರು ಸ್ಟಾರ್ಟಿಂಗಿಂದ ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆದಾಗಿಂದ ಇಲ್ಲಿವರೆಗೆ 9,929.61% ರಿಟರ್ನ್ಸನ್ನು ಕೊಟ್ಟಿದೆ. ನೀವೆಲ್ಲರೂ ಈಗ ರೀಲ್ಸಲ್ಲೆಲ್ಲ ನೋಡ್ತಾ ಇರೋದು ಒಂದು ವರ್ಷದಲ್ಲಿ 718% ರಿಟರ್ನ್ ಕೊಟ್ಟಿದೆ ಅಂತ. ಹೌದು, ಇದು ರಿಟರ್ನ್ಸ್ ಕೊಟ್ಟಿರೋದು ನಿಜ. ಅಂದರೆ ಈ ಒಂದು ಕಂಪನಿಯ ಶೇರು ಒಂದು ವರ್ಷದಿಂದ ಕೇವಲ ₹33 ಇತ್ತು. ಅಂದರೆ ಒಂದು ಶೇರ್ ಪ್ರೈಸು ಕೇವಲ ₹33.56 ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು, 13 ಆಗಸ್ಟ್ 2025 ₹33.56 ಇತ್ತು. ಒಂದು ವರ್ಷದ ಹಿಂದೆ ಅಂದರೆ ಇದೇ ಮಂತು 2025ರಲ್ಲಿ ಆಗಸ್ಟ್ 2025ಕ್ಕೆ ₹33 ಇತ್ತು. ಈಗ ಈ ಒಂದು ಶೇರ್ ಪ್ರೈಸು, ಇವತ್ತಿನ ಪ್ರೈಸು ನೀವು ಇಲ್ಲಿ ನೋಡ್ತಾ ಇರ್ಬೋದು, ₹276.65 ಆಗಿದೆ. ನೀವು ಅವತ್ತು ₹33 ಕೊಟ್ಟು 10 ಶೇರು ಅಥವಾ 100 ಶೇರು ಅಂತ ನೀವು ಇಲ್ಲಿ ಬೈ ಮಾಡಿದರೆ ಒಂದು ವರ್ಷದ ಹಿಂದೆ, ಇವತ್ತು ನಿಮಗೆ ಪ್ರಾಫಿಟ್ ಆಗಿ ಸ್ನೇಹಿತರೆ ನನಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೇನೆ. ಸೊ ನೀವು 33.50 ಇಂಟು 100 ಶೇರ್ ತಗೊಂಡಿದ್ರೆ ಅಂದ್ಕೊಳ್ಳಿ, ಒಂದು ವರ್ಷದ ಹಿಂದೆ, ಅದೇ ಹೋದ ವರ್ಷ 2025ರಲ್ಲಿ 100 ಶೇರಿಗೆ ₹3,350 ನೀವು ಕೊಟ್ಟು 100 ಶೇರನ್ನು ಬೈ ಮಾಡಬೇಕಿತ್ತು 2025ರಲ್ಲಿ. ಸೊ ನೀವು ಆವತ್ತು ಬೈ ಮಾಡಿದರೆ ಇವತ್ತು ನಿಮಗೆ ಯಾವ ರೀತಿ ಪ್ರಾಫಿಟ್ ಸಿಕ್ತಿತ್ತು ಅಂತ ತೋರಿಸ್ಕೊಡ್ತೇನೆ. ಇಲ್ಲಿ ನೀವು ಇನ್ವೆಸ್ಟ್ ಮಾಡಿರುವಂಥ ಅಮೌಂಟು ಒಂದು ವರ್ಷದ ಹಿಂದೆ ₹3,350. ಸೊ ಇವತ್ತು ಯಾವ ರೀತಿ ಪ್ರಾಫಿಟ್ ಸಿಗ್ತಾಯಿದ್ರು ಅಂದರೆ ಪ್ರೆಸೆಂಟು ₹27,600 ನಿಮಗೆ ಇಲ್ಲಿ ಪ್ರಾಫಿಟ್ ಸಿಗ್ತಾಯಿತ್ತು. ನೀವು ಇನ್ವೆಸ್ಟ್ ಮಾಡೋಂಥ ಅಮೌಂಟು ₹3,350. ಈಗ ಲೆಸ್ ಅಂತ ಮಾಡೋಣ. ಸೊ ₹24,200 ನಿಮಗೆ ಇಲ್ಲಿ ಪ್ರಾಫಿಟ್ ಸಿಗ್ತಾಯಿತ್ತು ಒಂದು ವರ್ಷಕ್ಕೆ. ನೀವು ಇನ್ವೆಸ್ಟ್ ಮಾಡಿದಂಥ ಅಮೌಂಟು ₹3,350, ನಿಮಗೆ ಪ್ರಾಫಿಟು ₹24,250 ಇಲ್ಲಿ ಪ್ರಾಫಿಟ್ ಸಿಗ್ತಾಯಿತ್ತು. ಸೊ ಇದು ಒಂದು ವರ್ಷದ ಹಿಂದೆ ನೀವು ಇನ್ವೆಸ್ಟನ್ನು ಮಾಡಿದರೆ. ನಾನಿಲ್ಲಿ ಒಂದು ವರ್ಷದ ಇನ್ವೆಸ್ಟನ್ನು ಮಾಡಿಲ್ಲ, ಕೇವಲ 15 ದಿನ ಅಥವಾ 10 ಡೇಸ್ ಹಿಂದೆ ಇನ್ವೆಸ್ಟ್ ಮಾಡಿದ್ದೆ. ಆವಾಗ ₹235 ಇತ್ತು ಮಾರ್ಕೆಟ್ ಪ್ರೈಸು, ಅಂದರೆ ಈ ಒಂದು ಶೇರ್ ಪ್ರೈಸು. ಸೊ ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು, ನನ್ನೊಂದು ಪ್ರಾಫಿಟಲ್ಲಿ ₹1,300 ತೋರಿಸ್ತಾ ಇದೆ. ಈ 10 ದಿನದಲ್ಲಿ ನನಗೆ ಸಿಕ್ಕಿರುವಂಥ ಪ್ರಾಫಿಟು ಈ ಒಂದು ಶೇರಲ್ಲಿ ಇನ್ವೆಸ್ಟ್ ಮಾಡಿದಾಗ. ಸೊ ಈಗ ನೀವೆಲ್ಲ ಅಂದ್ಕೊಳ್ತಿರ್ಬೋದು, ನೀವು ಕೂಡ ಈ ಒಂದು ಶೇರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಸ್ನೇಹಿತರೆ ಈ ಒಂದು ಕಂಪನಿಯ ಬಗ್ಗೆ ಫುಲ್ಲಾಗಿ ಸ್ಟಡಿಯನ್ನು ಮಾಡಿ ಆನಂತರ ಇನ್ವೆಸ್ಟ್ ಮಾಡಿ. ನೀವೀಗ ಗ್ರೋದಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಯಾವ ರೀತಿ ಸ್ಟಾಕ್ಸನ್ನು ಬೈ ಆ್ಯಂಡ್ ಸೆಲ್ ಮಾಡೋದು ಅಂತ ಈಗಲೇ ವಿಡಿಯೋ ಮಾಡಿದ್ದೇನೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಸೊ ನೀವೀಗ ಗ್ರೋ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಅಂದರೆ ಇಲ್ಲಿ ಈ ಒಂದು ಕ್ಯೂಪಿಡ್ ಲಿಮಿಟೆಡ್ ಶೇರ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀವು ಇಲ್ಲಿ ಪಡ್ಕೋಬೋದು. ಸೊ ಮೊದಲಿಗೆ ನೋಡೋದಾದರೆ ಇಲ್ಲಿ ಶೇರ್ ಪ್ರೈಸು, ಪ್ರಾಫಿಟ್ಸು, ನೀವು ನೆಕ್ಸ್ಟ್ ಇಲ್ಲಿ ಪರ್ಫಾರ್ಮೆನ್ಸಲ್ಲಿ ಇವತ್ತಿನ ಲೋ ಪ್ರೈಸು, ಇವತ್ತಿನ ಹೈ ಪ್ರೈಸು, ಹಾಗೆ ಒಂದು ವರ್ಷದಲ್ಲಿ ಲೋ ಪ್ರೈಸು, ಒಂದು ವರ್ಷದಲ್ಲಿ ಹೈ ಪ್ರೈಸ್ ಕೊಟ್ಟಿರ್ತಾರೆ. ಅದೇ ರೀತಿ ಇಲ್ಲಿ
ಇವತ್ತು ಓಪನ್ ಆಗಿರೋದು, ನಿನ್ನೆ ಕ್ಲೋಸ್ ಆಗಿರೋಂಥ ಪ್ರೈಸು, ವ್ಯಾಲ್ಯೂಮು, ಅದೇ ರೀತಿ ಲೋವರ್ ಸರ್ಕ್ಯೂಟು, ಊಪರ್ ಸರ್ಕ್ಯೂಟು. ಸೊ ಎಲ್ಲನೂ ಕೂಡ ಇಲ್ಲಿ ಚೆಕ್ ಮಾಡ್ಬೋದು ನೀವು ಯಾವ ರೀತಿ ಪ್ರೈಸು ಹೈ ಆಗುತ್ತೆ ಅಥವಾ ಯಾವ ರೀತಿ ಪ್ರೈಸು ಲೋ ಆಗುತ್ತೆ ಅಂತ. ಇನ್ನು ಫಂಡಮೆಂಟ್ಸಲ್ಲಿ ನೋಡೋಕೆ ಹೋದರೆ ಈ ಒಂದು ಕ್ಯೂಪಿಡ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲು 35,358 ಕೋಟಿ ಇದೆ. ಆನಂತರ ಇಲ್ಲಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ, ಕ್ವಾರ್ಟರ್ಲಿ, ಇಯರ್ಲಿ ಅಂತ ಇರುತ್ತೆ. ಕ್ವಾರ್ಟರ್ಲಿ ಅಂದರೆ 3 ತಿಂಗಳಿಗೊಮ್ಮೆ ಇಲ್ಲಿ ಪ್ರಾಫಿಟ್ ಹಾಗೆ ರೆವೆನ್ಯೂ ಎರಡೂ ಕೂಡ ಇಲ್ಲಿ ಶೋ ಮಾಡ್ತಾರೆ. ಅದೇ ರೀತಿ ಇಯರ್ಲಿ ಅಂದರೆ ವರ್ಷಕ್ಕೆ ಒಂದು ಸಲ, ಅಂದರೆ ಒಂದು ವರ್ಷದ ಪ್ರಾಫಿಟ್ ಹಾಗೆ ರೆವೆನ್ಯೂನಲ್ಲಿ ಡಾಟಾವನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಕ್ವಾರ್ಟರ್ಲಿ ನೋಡೋಕೆ ಹೋದರೆ ಈ ಒಂದು ಶೇರು, ಇದು ಕ್ಯೂಪಿಡ್ ಲಿಮಿಟೆಡ್ ಶೇರು, ರೆವೆನ್ಯೂ 157 ಕೋಟಿ, 18.90% ಹೈ ಆಗಿದೆ. ಅದೇ ರೀತಿ ಪ್ರಾಫಿಟು 44 ಕೋಟಿ, 21.76% ಪ್ರಾಫಿಟ್ ಇಲ್ಲಿ ಕೊಟ್ಟಿದೆ. ಅದೇ ರೀತಿ ಇಲ್ಲಿ ಗ್ರೋತಲ್ಲಿ ರೆವೆನ್ಯೂ, ಪ್ರಾಫಿಟ್ ಯಾವ ರೀತಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಪ್ರಾಫಿಟ್ ಹಾಗೆ ರೆವೆನ್ಯೂ ಕೊಟ್ಟಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇನ್ನು ಅಬೌಟ್ ಕಂಪನಿ ಅಂತ ಇರುತ್ತೆ. ಈ ಒಂದು ಅಬೌಟ್ ಕಂಪನಿಯಲ್ಲಿ MD ಹಾಗೆ CEO ಯಾರು ಅಂತ ಇಲ್ಲಿ ಕೊಟ್ಟಿರ್ತಾರೆ. ಆನಂತರ ಇಲ್ಲಿ ಫೌಂಡೆಡ್ ಇನ್ ಅಂತ ಇರುತ್ತೆ, ಈ ಒಂದು ಕಂಪನಿ ಯಾವಾಗ ಪ್ರಾರಂಭ ಆಯಿತು ಅಂತ ಕೊಟ್ಟಿರ್ತಾರೆ. ಅದೇ ರೀತಿ ಕೆಳಗೆ ಬಂದರೆ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಅಂತ ಇರುತ್ತೆ. ಇಲ್ಲಿ ಯಾರು ಈ ಒಂದು ಕ್ಯೂಪಿಡ್ ಶೇರಲ್ಲಿ ಇನ್ವೆಸ್ಟ್ ಜಾಸ್ತಿ ಮಾಡಿದ್ರೆ ಅಂತ ಹೇಳಿ ನೀವು ಚೆಕ್ ಮಾಡ್ಬೋದು. ಪಬ್ಲಿಕ್ಕು 49.25% ಇದೆ, ಪ್ರೊಮೋಟರ್ಸು 46.24%, ಅಂದರೆ ಫಾರಿನ್ ಇನ್ವೆಸ್ಟರ್ಸು 4.17% ಇದೆ, DLLS 0.34%. ನೆಕ್ಸ್ಟ್ ಇಲ್ಲಿ ಶೇರ್ ಹೋಲ್ಡಿಂಗ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಫುಲ್ಲಾಗಿ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಟೆಕ್ನಿಕಲ್ಸ್ ಅಂತ ಇರುತ್ತೆ. ಟೆಕ್ನಿಕಲ್ಸಲ್ಲಿ ಸ್ನೇಹಿತರೆ ಸಮ್ಮರಿ ಅಂತ ಇರುತ್ತೆ. ಇಲ್ಲಿ ಸ್ಟ್ರಾಂಗ್ಲಿ ಬುಲ್ಲಿಶ್ ಅಂತ ಇದೆ, ಅಂದರೆ ಈ ಒಂದು ಶೇರು ಮೇಲೆ ಹೋಗುತ್ತೆ ಅಂತ ಇಲ್ಲಿ ಇವರು ಸಜೆಷನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಇಂಡಿಕೇಟರ್ಸ್ ಇರುತ್ತೆ, ಹಾಗೆ ಸಪೋರ್ಟ್ ಇರುತ್ತೆ, ಅದೇ ರೀತಿ ಮೂವಿಂಗ್ ಆವ್ರೇಜ್ ಇರುತ್ತೆ, ಯಾವ ರೀತಿ ಈ ಒಂದು ಸ್ಟಾಕ್ ಮೂವ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಇಲ್ಲಿ ಯಾವ ರೀತಿ ಈ ಒಂದು ಕ್ಯೂಪಿಡ್ ಶೇರನ್ನು ಟ್ರೇಡ್ ಮಾಡಿದೆ ಅಂದರೆ ಇವತ್ತು ಅಥವಾ ವೀಕ್ಲಿ, ಮಂತ್ಲಿ ಅಂತೆಲ್ಲ ಇರುತ್ತೆ. ಸೊ ಇಲ್ಲಿ ಈ ಒಂದು ಕ್ಯೂಪಿಡ್ ಲಿಮಿಟೆಡ್ ಶೇರನ್ನು ಯಾವ ರೀತಿ ಟ್ರೇಡ್ ಮಾಡ್ತಾಯಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ನ್ಯೂಸ್ ಇರುತ್ತೆ. ನ್ಯೂಸಲ್ಲಿ ಸ್ನೇಹಿತರೆ ಈ ಒಂದು ಕಂಪನಿಯ ಬಗ್ಗೆ ಪ್ರತಿಯೊಂದು ನ್ಯೂಸಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಅಂದರೆ ಯಾವ ರೀತಿ ಕ್ವಾರ್ಟರ್ಲಿ, ಇಯರ್ಲಿ ಪ್ರಾಫಿಟ್ ಮಾಡ್ತು, ನೆಗೆಟಿವ್, ಪಾಸಿಟಿವ್ ಪ್ರತಿಯೊಂದು ನ್ಯೂಸಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇವೆಂಟ್ ಇರುತ್ತೆ. ಇವೆಂಟಲ್ಲಿ ಸ್ನೇಹಿತರೆ ಈ ಒಂದು ಕಂಪನಿಯ ನೆಕ್ಸ್ಟ್ ಯಾವೆಲ್ಲ ಇವೆಂಟ್ಸ್ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ ಈ ರೀತಿಯಲ್ಲಿ ನೀವು ಕೆಲವೊಂದು ಮಾಹಿತಿಯನ್ನು ಮಾತ್ರ ಈ ಒಂದು ಗ್ರೋ ಆ್ಯಪಲ್ಲಿ ಪಡಿಬೋದು, ತಿಳ್ಕೊಬೋದು. ಸೊ ಜಾಸ್ತಿ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗಲ್ಲ. ನೀವು ಫುಲ್ಲಾಗಿ ಸ್ಟಡಿ ಮಾಡಬೇಕಂದ್ರೆ ಗೂಗಲ್ ಮೂಲಕ ಅಥವಾ ಈ ಒಂದು ಕಂಪನಿಯ ವೆಬ್ಸೈಟನ್ನು ಓಪನ್ ಮಾಡಿ, ರಿಯಲ್ ವೆಬ್ಸೈಟನ್ನು, ಆಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿ ತಿಳ್ಕೊಬೋದು ಯಾವ ರೀತಿ ಈ ಒಂದು ಕಂಪನಿ ನಡೀತಾ ಇದೆ ಅಂತ. ಸ್ನೇಹಿತರೆ ನೀವೀಗ ಈ ಒಂದು ಕಂಪನಿಯ ಬಗ್ಗೆ ಫುಲ್ಲಾಗಿ ಸ್ಟಡಿಯನ್ನು ಮಾಡಿ, ಈ ಶೇರ್ ಬಗ್ಗೆ ಫುಲ್ ಸ್ಟಡಿಯನ್ನು ಮಾಡಿ, ಆನಂತರ ನೀವು ನಿಮಗೆ ನಿಮ್ಮೊಂದು ಓನ್ ರಿಸ್ಕಲ್ಲಿ ನೀವು ಇನ್ವೆಸ್ಟನ್ನು ಮಾಡ್ಬೋದು ನಿಮಗೆ ಬೇಕಿದ್ರೆ ಮಾತ್ರ. ಸೊ ನಾನಿಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡಲ್ಲ. ಸೊ ಇನ್ವೆಸ್ಟ್ ಮಾಡಿದ ಮೇಲೆ ಗ್ರೋನೇ ಆಗಬೇಕಂತಂದರೆ ನಿಮಗೆ ಪ್ರಾಫಿಟ್ ಬರಲೇಬೇಕಂತ ಇಲ್ಲ, ಕೆಲವೊಂದು ಸಲ ಲಾಸ್ ಕೂಡ ಆಗ್ಬೋದು. ಸೊ ಇವಾಗ ಪ್ರೆಸೆಂಟು ಈ ಒಂದು ಕಂಪನಿ ತುಂಬಾ ಲಾಭದಲ್ಲಿ ನಡೀತಾ ಇದೆ. ಈ ಒಂದು ಶೇರ್ ಪ್ರೈಸು ಮೇಲಕ್ಕೆ ಹೋಗ್ತಾನೆ ಇದೆ. ಬಟ್ ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಏನಾದರೂ ಡೌನ್ ಕೂಡ ಆಗ್ಬೋದು. ಯಾಕಂದರೆ ಶೇರ್ ಮಾರ್ಕೆಟ್ ಆಗಿರುತ್ತೆ, ಇವತ್ತು ಏರುತ್ತೆ, ನಾಳೆ ಇಳಿಯುತ್ತೆ. ಸೊ ಈ ರೀತಿ ಇರುತ್ತೆ. ನಿಮ್ಮ ರಿಸ್ಕಲ್ಲಿ ನೀವು ಬೇಕಿದ್ದರೆ ಇನ್ವೆಸ್ಟನ್ನು ಮಾಡ್ಬೋದು. ಫುಲ್ ಸ್ಟಡಿ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಪ್ರತಿಯೊಂದನ್ನು ಚೆಕ್ ಮಾಡಿ ನೀವು ನಿಮ್ಮ ಒಂದು ಓನ್ ರಿಸ್ಕಲ್ಲಿ ಬೇಕಿದ್ದರೆ ಮಾತ್ರ ಈ ಒಂದು ಕಂಪನಿಯಲ್ಲಿ ಶೇರ್ಸನ್ನು ಬೈ ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.